ನಮಸ್ಕಾರ. ಸದಾನ್ ಬಾಮ್ನೆ ಯೂಟ್ಯೂಬ್ಗೆ ಸ್ವಾಗತ. ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಅದು ಯಾವ ರೀತಿ ದಿವಾಳಿಗೆ ಬಂದು ನಿಂತಿತ್ತು? ಇದರ ಮಾಲೀಕರು ರಮೇಶ್ ಜಾರಕಿಹೊಳಿ ಅವರು. ಇವರು ಮತ್ತೆ DCC ಬ್ಯಾಂಕ್ಗೆ ಕಣ್ಣು ಹಾಕಿದ್ದಾರೆ. ಇದನ್ನು ಮತ್ತೆ ದಿವಾಳಿ ನಡೆಸಲಿಕ್ಕೆ ಈ ಸಹೋದರರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ನಾನು ಹೈಕೋರ್ಟ್ಗೆ ಹೋಗಿ ಅಲ್ಲಿ ತಡೆಯಾಜ್ಞೆ ತರ್ತೇನೆ ಅಂಥೇಳಿ ಗೋಕಾಕದ ಡಾಕ್ಟರ್ ಮಹಾಂತೇಶ್ ಕಡಾಡಿ ಅವರು ಮಾತಾಡಿದ್ದಾರೆ. ಇವರಿಗೆ ಸಾಲವನ್ನು ನೀವು ಕೊಡಲೇಬಾರ್ದು. ಇದರ ಹಿನ್ನೆಲೆ ಒಂದು ಸ್ವಲ್ಪ ನೋಡಿದಾಗ ರಮೇಶ ಕತ್ತಿಯವರನ್ನ ಕೆಳಗಿಳಿಸಲಿಕ್ಕೆ ಇದು ಒಂದು ಕಾರಣ. ಅವರು ಇದನ್ನು ನಿರಾಕರಿಸಿದರು. ಅದರ ಒಂದೇ ಒಂದು ತಾಸಿನಲ್ಲಿ ಆತನ ಇಳಿಸಿ ತಮಗೆ ಬೇಕಾದವರನ್ನು ತಂದು ಕೂಡಿಸಿದ್ದಾರೆ. ಈಗ 3 DCC ಬ್ಯಾಂಕ್ಗಳಿಂದ ಸಾಲವನ್ನು ಪಡೆದು ಆ ಒಂದು ದಿವಾಳಿತನವನ್ನು ಮುಚ್ಚಿ ಹಾಕಲಿಕ್ಕೆ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಹೇಳಿದ್ದಾರೆ. ಅದನ್ನು ಏನು ಮಾತಾಡಿದ್ದಾರೆ ಅದನ್ನು ಕೇಳಿಸ್ಕೊಳ್ಳೋಣ. ಎಲ್ಲ ನನ್ನ ಪತ್ರಕರ್ತ ಮಿತ್ರರು ಮತ್ತು ಚಾನೆಲ್ನ ವೀಕ್ಷಕರನ್ನ ಈ ನನ್ನ ಪ್ರೆಸ್ ಮೀಟ್ಗೆ ಸ್ವಾಗತಿಸುತ್ತಾ, ಇವತ್ತು ಬೆಳಗಾವಿ DCC ಬ್ಯಾಂಕ್ನಲ್ಲಿ ನಡೆಯುವಂತಹ ಒಂದು ಹಗಲು ದರೋಡೆಯ ಬಗ್ಗೆ ಏನಿವತ್ತು ಬೆಳಗಾವಿ DCC ಬ್ಯಾಂಕ್ನವರು 2 ಕಂಪನಿಗಳಿಗೆ ಲೋನ್ ಕೊಡಲಿಕ್ಕೆ ಒಂದು ಪ್ರೊಸೀಡಿಂಗ್ಸ್ ಮಾಡಿದಾರ. ಅಲ್ಲಿ ಎಲ್ಲ ನಿಯಮಗಳನ್ನು ತೂರಿ ನಿಯಮ ಬಾಹಿರವಾಗಿ ಲೋನ್ಗಳನ್ನು ಸ್ಯಾಂಕ್ಷನ್ ಮಾಡ್ತಾ ಇದಾರೆ. ಅದರ ಬಗ್ಗೆ ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದೀವಿ. ನಾನು ಈ ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಂದ್ರೆ, ಇವರು 2 ಕಂಪನಿಗಳಿಗೆ ಸುಮಾರು 50 ಕೋಟಿ ಲೋನನ್ನ ಕೊಡ್ಲಿಕ್ಕೆ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಒಂದು JNS ಇಂಫ್ರಾ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಘಟಪ್ರಭಾದಲ್ಲಿ ರಿಜಿಸ್ಟರ್ ಆಗಿದ್ದು ಗೋಕಾಕ್ ತಾಲೂಕಾ, ಇನ್ನೊಂದು ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್. ಈ 2 ಕಂಪನಿಗಳಿಗೆ, ಈ 2 ಕಂಪನಿಗಳು ಗೋಕಾಕ್ ತಾಲೂಕಿನಲ್ಲಿ ಆಗಿದ್ದರಿಂದ ನಾನು ಇದರ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿದ್ದೀನಿ. ಮೊದಲು ಈ DCC ಬ್ಯಾಂಕು ಕೃಷಿ ಚಟುವಟಿಕೆ ಕೊಡುವಂತ ಒಂದು ಬ್ಯಾಂಕ್ ಆಗಿದೆ ಮತ್ತು ನಬಾರ್ಡದ ಒಂದು ಅನುದಾನದಲ್ಲಿ ನಡೆಯುವಂತ ಒಂದು ನಬಾರ್ಡದಲ್ಲಿ ಅಧೀನದಲ್ಲಿ ಬರುವಂತಹ ಒಂದು ಕೋಆಪರೇಟಿವ್ ಬ್ಯಾಂಕ್ ಆಗಿದೆ. ಆದ್ರೆ ಇವರು JNS ಇಂಫ್ರಾ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್, ಇದು ಇನ್ಫ್ರಾಸ್ಟ್ರಕ್ಚರ್, ಯಾವುದು ಕನ್ಸ್ಟ್ರಕ್ಷನ್ ಕಂಪನಿ, ರೋಡ್ಗಳನ್ನ ಕಟ್ಟುವಂತ ಕಂಪನಿ. ಇಂಥ ಕಂಪನಿಗೆ 50 ಕೋಟಿ ಸ್ಯಾಂಕ್ಷನ್ ಮಾಡಿದ. ಈಗಾಗಲೇ ಸ್ವಲ್ಪ ಮನಿನೂ ಟ್ರಾನ್ಸ್ಫರ್ ಮಾಡಿದಾರಂತ ಹೇಳಿದಾರೆ. ಯಾಕಂದ್ರೆ ಇವತ್ತು ನಮ್ಮ ಬೆಳಗಾವಿ DCC ಬ್ಯಾಂಕಿಗೆ ಹಲವಾರು ತಿಂಗಳಿಂದ ರೈತರಿಗೆ ಸಾಲವನ್ನ ಕೊಡದೆ ಬಂದ್ ಮಾಡಿದ್ದಾರೆ. ಕೇಳಿದ್ರೆ ಏನ್ ಹೇಳ್ತಾರಂದ್ರ, ನಮ್ ಕಡೆ ದುಡ್ಡಿಲ್ಲ ಅಂತ ಹೇಳ್ತಾರ. ಆದ್ರ ಈ 50 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಒಂದು ಕಂಪ್ನಿಗೆ ಕೊಡೋಕೆ ದುಡ್ಡು ಎಲ್ಲಿಂದ ಬಂತು? ಇದರಿಂದ ಇಲ್ಲಿ ಎಲ್ಲೋ ಒಂದು ದೊಡ್ಡ ಸ್ಕ್ಯಾಮದ ವಾಸನೆ ನಮಗ ಹತ್ತದ. ಅದೇ ರೀತಿಯಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್, ಇದು ಬೆಂಗಳೂರದ ಕಂಪನಿ. ಯಾಕೆ ನಾನು ಲಕ್ಷ್ಮೀ ಇದನ್ನ ಪ್ರೆಸ್ ಮೀಟ್ ಮಾಡ್ತಾನಂದ್ರ, ಶ್ರೀ ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇದು ನಮ್ಮ ಗೋಕಾಕಿನ ಹಿರಣಂದಿಯಲ್ಲಿರುವಂತಹ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ನಡೆಸಲಿಕ್ಕೆ ಇದು ತೆಗೆದುಕೊಂಡದ್ದು. ಅದರ ಸಲುವಾಗಿನೇ ಇವತ್ತು ಇದು ಸುಮಾರು 185 ಕೋಟಿ ಲೋನನ್ನ DCC ಬ್ಯಾಂಕಿಗೆ ಅಪ್ಲಿಕೇಶನ್ ಹಾಕಿದೆ. ಇದು ಬೆಳಗಾಂ DCC ಬ್ಯಾಂಕು, ಬಾಗಲಕೋಟೆ DCC ಬ್ಯಾಂಕು ಮತ್ತು ಕೊಲ್ಲಾಪುರ DCC ಬ್ಯಾಂಕ್, ಇದೊಂದು ಕನ್ಸಾರ್ಟಿಯಂ ಬ್ಯಾಂಕ್ಸ್, ಕನ್ಸಾರ್ಟಿಯಂ ಆಫ್ ಬ್ಯಾಂಕ್ಸ್, ಇವು ಕೂಡಿ 150 ಕೋಟಿಗಳನ್ನ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಇವತ್ತು ಪ್ರೊಸೀಡಿಂಗ್ಸ್ ಮಾಡಿದವು. ಬೆಳಗಾಂ DCC ಬ್ಯಾಂಕ್ 50 ಕೋಟಿ, ಬಾಗಲಕೋಟೆ DCC ಬ್ಯಾಂಕ್ 50 ಕೋಟಿ ಮತ್ತು ಕೊಲ್ಲಾಪುರ DCC ಬ್ಯಾಂಕ್ 85 ಕೋಟಿ ರೂಪಾಯಿಗಳನ್ನ ಇದಕ್ಕೆ ಬ್ಯಾಂಕಿಗೆ, ಇದು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸಲಿಕ್ಕೆ ಬಂದಂತ ಒಂದು ಕಂಪನಿ, ಯಾವುದು ಶ್ರೀ ನರಸಿಂಹ ಲಕ್ಷ್ಮಿ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್. ಇವತ್ತು ಇದ್ರ ಯಾವ್ಯಾವ ಡೈರೆಕ್ಟರ್ ಅಂತ ನೋಡಿದ್ರೆ, ಇದು 3 ಜನ ಡೈರೆಕ್ಟರ್ ಅದಾರ. ಯಾಕೆ ನಾನು ವಿರುದ್ಧ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ, 3 ಜನ ಡೈರೆಕ್ಟರ್ ಅದಾರ. ಈ ಡೈರೆಕ್ಟರ್ ಹೆಸರು ತಿಮ್ಮನಗೌಡ, ಗಣದಿನಿ ತಿಮ್ಮನಗೌಡ, ಚಂದ್ರಶೇಖರ್, ಚೇತನ್ ಶರಣ್ಗೌಡ ಬಿರಾದರ್. ಈ 3 ಜನರನ್ನ ನೀವು ಬಗ್ಗೆ ಇದ್ರ ಎಂಕ್ವೈರಿ ಮಾಡಿದ್ರೆ, ಇವರು ಯಾವುದೇ ಉದ್ಯೋಗವನ್ನ ನಡೆಸಲಾರದಂತಹ 3 ಜನ ಡೈರೆಕ್ಟರ್. ಇವ್ರ ಬಗ್ಗೆ ಏನೂ ಉದ್ಯೋಗ ಇಲ್ಲ. ಶರಣ್ಗೌಡ
ಚೇತನ್ ಶರಣಗೌಡ ಬಿರಾದರ್ ಇವ್ರು ಯಾವ್ದೋ ಒಂದು ಟ್ರಾನ್ಸ್ಪೋರ್ಟ್ ಕಂಪ್ನಿ ನಡೆಸ್ತಾರ. ಉಳಿಕಿದವ್ರ ಬಗ್ಗೆ ಏನೂ ದಾಖಲಾತಿ ನಿಮ್ಗೆ ಎಲ್ಲಿ ಸಿಗುದಿಲ್ಲ. ಮತ್ತೆ ಇದನ್ನ ನೋಡಿದ್ರೆ ನನಗೆ ಅನ್ಸುತ್ತ ಇಬ್ರು ರಾಯಚೂರದವರು ಒಬ್ರು ಬೆಂಗಳೂರದವ್ರು. ಇದು ನೋಡಿದ್ರೆ ಅನ್ಸುತ್ತ ಇವರು ಯಾವುದೇ ಒಬ್ಬ ಒಂದು ಷಡ್ಯಂತ್ರ ಏನಂದ್ರ ಇವರು ಬೇನಾಮಿದಾರ, ಈ ಕಂಪನಿ ಇದೊಂದು ಬೇನಾಮಿ ಕಂಪನಿ ಅಂತ ಹೇಳಿ ಇವರಿಂದ ಅನ್ಸುತ್ತೆ. ಮತ್ತು ಇದನ್ನ ಫೌಂಡ್ ಮಾಡಿದ್ದು 25 ನವೆಂಬರ್ 2024. ಅಂದ್ರೆ ಇದು ಬರೀ 4 ತಿಂಗಳ ಕಂಪನಿ. ಇದು ಇಂಥ ಕಂಪನಿ ಇವತ್ತು ಇಂಥ ಕಂಪನಿಗೆ 185 ಕೋಟಿ ನಮ್ಮ DCC ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ. ಇದೊಂದು ಎಲ್ಲ ಎಂಕ್ವೈರಿ ಮಾಡಿದಾಗ ಅನ್ಸುತ್ತೆ ಇದೊಂದು ಇವರೆಲ್ಲ ಬೇನಾಮಿ ಹೋಲ್ಡರ್ಸು, ಇದೊಂದು ಬೇನಾಮಿದಾರ ಕಂಪನಿ. ಇದು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ನಡೆಸ್ತಾ ಅಂತಂದ್ರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಬಗ್ಗೆ ಹೇಳ್ತಾನಂದ್ರ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಗೋಕಾಕದ ಶಾಸಕರಾದಂತಹ ರಮೇಶ್ ಜಾರಕಿಹೊಳಿ ಅವರು ಪ್ರಮೋಟ್ ಮಾಡಿದಂತ ಒಂದು ಸಕ್ಕರೆ ಕಾರ್ಖಾನೆ. 2008ರಲ್ಲಿ ಇದು ಪ್ರಮೋಟ್ ಮಾಡಿದ್ರು, 2010ರಲ್ಲಿ ಇದು ಪ್ರಾರಂಭ ಆಯಿತು. ಇದನ್ನ ನೋಡಿದಾಗ ಈ ಡೈರೆಕ್ಟರ್ಗಳು ರಮೇಶ್ ಜಾರಕಿಹೊಳಿ ಅವರ ಬೇನಾಮಿದಾರರಂತ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಯಾಕೆ ಇವರು ಸೌಭಾಗ್ಯಲಕ್ಷ್ಮಿ ಶುಗರ್ಸ್ ನಡೆಸ್ತಾ ಇದಾರೆ ಅಂದ್ರೆ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯನ್ನ ಈ ಸಕ್ಕರೆ ಕಾರ್ಖಾನೆ ಏನಂದ್ರೆ ಇದು ಒಂದು ಹಗರಣಗಳ ಹಗರಣ, ಪ್ರತಿ ಹಂತದಲ್ಲಿಯೂ ಹಗರಣ ಮಾಡಿದಂತ ಸಕ್ಕರೆ ಕಾರ್ಖಾನೆ. ಅದ್ರ ಬಗ್ಗೆ ನಿಮಗೆ ದಾಖಲೆಯ ಸಮೇತ ತಿಳಿಯಪಡಿಸ್ತೀನಿ. ಮೊದಲು ಈ ಸಕ್ಕರೆ ಕಾರ್ಖಾನೆ ನಡೆಸಲು 480 ಎಕರೆಗಳನ್ನ ತೆಗೆದುಕೊಂಡ್ರು. ಯಾರಂದ್ರ ಸರಸ್ವತಿ ಅಶೋಕ್ ಪಾಟೀಲ್. ಇವ್ರ ಜಮೀನಿನ ಅಲ್ಲ ಅದು, ಇದು ಈ ಕಾರ್ಖಾನೆಗೆ ಸಿಕ್ಕಂತ ಜಮೀನು. ಇದು ಇನಾಮಿ ಜಮೀನು. ಇನಾಮಿ ಆಕ್ಟ್ ಒಳಗೆ ಈ ಜಮೀನು ಕರ್ನಾಟಕ ಸರ್ಕಾರ ಆಗಿದ್ದು ಕೇವಲ ಒಂದು ಏನು ಬುನಾಯಿ ಮಂಡಳಿಯ ಆದೇಶನ ತೆಗೆದುಕೊಂಡು ಮತ್ತೆ ಅದನ್ನ ಸರಸ್ವತಿ ಪಾಟೀಲ್ ಅವರ ಹೆಸರೆಲ್ಲ ಮಾಡಿ ಮತ್ತೆ ತಾವು ಖರೀದಿ ಮಾಡಿ ಅದನ್ನ ಫ್ಯಾಕ್ಟರಿಗೆ ಉಪಯೋಗ ಮಾಡಿಕೊಂಡಿದ್ದಾರೆ. ಇವತ್ತು ಯಾವುದೇ ಒಂದು ಬ್ಯಾಂಕ್ ಲೋನ್ ಕೊಡ್ಬೇಕಂದ್ರ ಒಂದು 3-4 ಕ್ರೈಟೀರಿಯಾ ನೋಡುತ್ತ. ಒಂದಂದ್ರ ಡಾಕ್ಯುಮೆಂಟ್ ಕರೆಕ್ಟ್ ಅದಾವಲ್ಲೂ, ಎರಡನೇದು ರೀಪೇಮೆಂಟ್. ಇವತ್ತು ಡೈರೆಕ್ಟರ್ಗಳು ಅದನ್ನ ರೀಪೇಮೆಂಟ್ ಮಾಡಕ್ ಆಗ್ತಿತ್ತಿಲ್ಲ ಅವ್ರ ಕೈಯಿಂದ, ಅಥವಾ ಆ ಯಾವ್ದು ಉದ್ಯೋಗದಿಂದ ಅವರು ಸಫಿಷಿಯಂಟ್ ಅರ್ನಿಂಗ್ ಮಾಡ್ಕೊಂಡು ಅದರಿಂದ ರೀಪೇಮೆಂಟ್, ಇವ್ರ ಇನ್ಕಮ್ ಇಂದ ರೀಪೇಮೆಂಟ್ ಆಗ್ತಿತ್ತಿಲ್ಲ. ಮತ್ತ ಇನ್ನೊಂದು ಮೇನ್ ವಿಚಾರ ಅಂದ್ರೆ ಡೈರೆಕ್ಟರ್ಗಳು ಹೆಂಗದಾರ, ಡೈರೆಕ್ಟರ್ಗಳಿಗೂ ಈ ಉದ್ಯೋಗ ಮಾಡಿ ಸಕ್ಕರೆ ಕಾರ್ಖಾನೆಯಲ್ಲಿ ಉದ್ಯೋಗ ಮಾಡಿದಂತ ಅನುಭವ ಐತಿ ಇಲ್ಲೋ ಅವ್ರ ಮೇಲೂ ಡಿಪೆಂಡ್ ಆಗುತ್ತೆ. ಚಲೋ ಡೈರೆಕ್ಟರ್ ಇರೋದ್ರಿಂದ ನಿಮ್ಗೆ ಹೆಚ್ಚಿನ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ. ಮತ್ತೆ ಇನ್ನೊಂದು, ನಮ್ಗ ಲೋನ್ ತುಂಬ್ಲಿಕ್ಕಂದ್ರೆ ಅದು ರಿಕವರಿ ಮಾಡಕ್ ಆಗುತ್ತಿಲ್ಲೋ, ಆ ರಿಕವರಿ ಮಾಡುವಷ್ಟು ಹಣ ಅವರು ಮೋರ್ಗೇಜ್ ಮಾಡಿದಾರೋ ಇಲ್ಲೋ ಅನ್ನುವಂತ ವಿಚಾರ ನೋಡ್ಬೇಕಾಗತ್ತೆ ಯಾವುದೇ ಬ್ಯಾಂಕ್. ಆದ್ರೆ ಈ DCC ಬ್ಯಾಂಕು ಯಾವುದೇ ವಿಚಾರವನ್ನ ಮಾಡಿಲ್ಲ. ಇವತ್ತು ನೋಡ್ರಿ, ಇದನ್ನ ನಾಳೆ ಕೋರ್ಟಿಗೆ ಹೋದ್ರ ಈ ಲ್ಯಾಂಡ್ ಗೌರ್ಮೆಂಟ್ ಸರ್ಕಾರ ಆಗುತ್ತೆ. ನಾನು ಅದು ಹೋಗೋಣಿದ್ದೀನಿ. ಸುಮಾರು 2,000 ಎಕರೆ ಗೋಕಾಕ್ ತಾಲೂಕಿನಲ್ಲಿ ಈ ರೀತಿ ಬರ್ಸ್ಕೊಂಡಿದ್ದಾರೆ. 2,000 ಎಕರೆ ಆ ಡಾಕ್ಯುಮೆಂಟ್ ಸಿಕ್ಕದ, ಅದನ್ನ ಹೋಗಿ ಕರ್ನಾಟಕ ಸರ್ಕಾರಕ್ಕೆ ಈ ಜಾಗವನ್ನ ಕೊಟ್ಟಿರ್ತೀನಿ. ಮತ್ತ ಎರಡನೇದು, PKPS ಬ್ಯಾಂಕ್ಗಳಿಂದ ಹೂಡಿಕೆ ಎಲ್ಲಿಂದ ಬಂತು ದುಡ್ಡು? ಇದಕ್ಕ ಸುಮಾರು 6 PKPS ಬ್ಯಾಂಕ್ ಗಳಿಂದ ಹೂಡಿಕೆ ಮಾಡಿದ್ದಾರೆ ಈ ಸಕ್ಕರೆ ಕಾರ್ಖಾನೆಗೆ. PKPS ಬ್ಯಾಂಕ್ ನಂದಿಕಟ್ಟಿ 2.22%, PKPS ಸಿಲ್ತಿಬಾವಿ 0.63%, PKPS ಕೇಶಪ್ನಟ್ಟಿ 0.36%, PKPS ಕುಂದರ್ಗಿ 0.57%, PKPS ಪಂಜಾನೆಟ್ಟಿ 0.63%, ತರ್ಸಲ ಮಹಲಿಂಗೇಶ್ವರ ವಿದ್ಯೋದಯ ಸಹಕಾರಿ ಸಂಘ 0.41%, PKPS ಗುಜನಾಳ್ 0.4%, ಗಂಚನಮಡಿ PKPS 0.63%, ಲೋಸೂರ್ PKPS 0.57%, ಗಿಳಿಹೊಸೂರು PKPS 0.51%. ಇಷ್ಟು ಷೇರುಗಳನ್ನ ಈ PKPSಗಳು ಹೊಂದಿದಾವ. ಯಾರಾದ್ರೂ ಗೋಕಾಕ್ ತಾಲೂಕಿನ ಪತ್ರಕರ್ತರಿದ್ರೆ ಈ PKPSಗಳು ಎಲ್ಲಿದಾವ ಅಂತ ತೋರಿಸ್ರಿ. ಗೋಕಾಕ್ ತಾಲೂಕಿನಲ್ಲಿ PKPSಗಳು ಇಲ್ಲವೇ ಇಲ್ಲ, ಫಿಸಿಕಲ್ ಎಲ್ಲೂ ಇಲ್ಲ. ಇವು ಬರೀ ಕಾಗದದಲ್ಲಿ ಇದಾವ. ಇಂಥ PKPS ಬ್ಯಾಂಕ್ದಿಂದ ಸುಮಾರು 105 ಕೋಟಿ ರೂಪಾಯಿಗಳನ್ನ ತಮ್ಮ ಸಕ್ಕರೆ ಕಾರ್ಖಾನೆಗೆ ಬೇನಾಮಿ ಹೂಡಿಕೆ ಮಾಡಿದ್ರು. ಯಾವಾಗ? ಈ ಸಕ್ಕರೆ ಕಾರ್ಖಾನೆ ಪ್ರಾರಂಭ ಮಾಡಲಿಕ್ಕೆ.
ಇವತ್ತು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಿಗೆ ಕೇಳ್ತಾ ಇದ್ದೀನಿ, ಇಷ್ಟು PKPS ಬ್ಯಾಂಕ್ಗಳಿಂದ ಕೋಟಿ ರೂಪಾಯಿಗಳ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಆಗಿದೆ. ಮತ್ತ ಯಾವ ಮೂಲಗಳಿಂದ ಆ PKPS ಬ್ಯಾಂಕಿಗೆ ಈ ದುಡ್ಡು ಬಂತು ಅನ್ನೋದು ಇವತ್ತಿನ ಏನು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಹೇಳಬೇಕು. ಮತ್ತೆ ಈಗಾಗಲೇ ಸೌಭಾಗ್ಯಲಕ್ಷ್ಮಿ ಶುಗರ್ಸು NCLT ಹೋಗಿ ಅದು ಹರಾಜಾಗ್ಯದ. ಮತ್ತು ನೀವು ಎಷ್ಟು ದುಡ್ಡನ್ನ ಈ ಬ್ಯಾಂಕಿಂದ ರಿಕವರಿ ಮಾಡ್ಕೊಂಡಿದ್ರಿ, ಇದನ್ನು ನೀವು ಸರ್ಕಾರಕ್ಕೆ ಅಥವಾ ಜನರ ಮುಂದೆ ಇಡಬೇಕಾಗಿದೆ ಇವತ್ತು. ಮತ್ತು ಮುಂದೆ ಹೋಗಿ ಯಾವಾಗ ರೇಡ್ ಆಯ್ತು, ಇಡಿ ರೇಡ್ನಲ್ಲಿ ಬಂದು ಸಿಕ್ಕದ 105 ಕೋಟಿ ರೂಪಾಯಿಯಷ್ಟು ಬೇನಾಮಿ. ಯಾರ್ಯಾರು ಇನ್ವೆಸ್ಟ್ ಮಾಡಿ ಹೆಸರು ಬರೆದಿದ್ದಾರಲ್ಲ ಅವ್ರಿಗೆ ಗೊತ್ತೇ ಇಲ್ಲ ನಾವು ಈ ಫ್ಯಾಕ್ಟರಿಯಲ್ಲಿ ಇನ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿ. 105 ಕೋಟಿ ಹಣ ಇಡಿದವ್ರು ಕೇಳಿದಾಗ ಗೊತ್ತಾಗಲಿಲ್ಲ. ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಈ ಬ್ಯಾಂಕ್ ನೋಟಿಸ್ ಬಂದದ NCLT ಹೋದ್ಮೇಲೆ. ಅವ್ರೇನ ತಂದು ಕೊಟ್ರು, ಸರ್ ನೋಡ್ರಿ ನಮ್ಗೆ NCLT ಇಂದ ಇಂಥದ್ದೊಂದು ನೋಟಿಸ್ ಬಂದದ, 198 ಜನರಿಗೆ ಬ್ಯಾಂಕಿಂದ ನೋಟಿಸ್ ಬಂದದ, ನಮ್ಮ ಸಾಲ ತೀರಿಸ್ರಿ ಅಂತ ಹೇಳಿ. ಯಾರು ಇವರು ಅನ್ಸೆಕ್ಯೂರ್ಡ್ ಲೋನ್ ಕೊಟ್ಟಿದ್ರು, ಯಾವ ಬ್ಯಾಂಕಿನವರು? ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ. ಅವ್ರು ಗೊತ್ತೇ ಇಲ್ಲ ನಾವು ಶೇರ್ ಹೋಲ್ಡರ್ಸ್ ಅಂತ ಹೇಳಿ. ಮತ್ತೆ ಇನ್ವೆಸ್ಟ್ ಮಾಡಿದ್ರು ತಾವು ದುಡ್ಡು ಹಾಕಿದ್ದು ಗೊತ್ತಿಲ್ಲ. 155 ಕೋಟಿಗಳಷ್ಟು ಬೇನಾಮಿ ಹಣ ಅಲ್ಲಿ ಇನ್ವೆಸ್ಟ್ ಆಗಿದೆ. ಇದು ಇಡಿ ರೇಡಿಂದ ತಿಳಿದು ಬಂದಿದ್ದು. ಮುಂದೆ ಹೋಗಿ ಇವರು ಹಲವಾರು ಬ್ಯಾಂಕ್ಗಳಿಂದ ಲೋನ್ ಮಾಡ್ತಾರೆ. ಅದು ಲೋನ್ ಅಮೌಂಟ್ ಸೆಕ್ಯೂರ್ಡ್ ಲೋನು ಆಗಲೇ ಹೇಳಿದೆ, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅನ್ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನ್ ಸುಮಾರು 500 ಕೋಟಿ 522 ಕೋಟಿಯಷ್ಟು ಸೆಕ್ಯೂರ್ಡ್ ಲೋನ್ 2023ರಲ್ಲಿ ಸೆಕ್ಯೂರ್ಡ್ ಲೋನ್ ಟೋಟಲ್ ಎಷ್ಟು ಅದಂದ್ರೆ 557 ಕೋಟಿ ಸೆಕ್ಯೂರ್ಡ್ ಲೋನ್ ಅದ 2023. ಸೆಕ್ಯೂರ್ಡ್ ಲೋನ್ ಅಂದ್ರೆ ಡೈರೆಕ್ಟರ್ ಯಾರಾದ್ರೂ ಇದಕ್ಕೆ ಸೆಕ್ಯೂರಿಟಿ ಕೊಟ್ಟಿರ್ಬೇಕು, ತಮ್ಮದ ಪರ್ಸನಲ್ ಆಸ್ತಿಯನ್ನ ಸೆಕ್ಯೂರಿಟಿ ಕೊಟ್ಟಿರ್ಬೇಕು. ಕರ್ನಾಟಕ ಸ್ಟೇಟ್ ಅಪೆಕ್ಸ್ ಬ್ಯಾಂಕ್ದಲ್ಲಿ 182 ಕೋಟಿ, ಅಲ್ಕೆಮಿಸ್ಟ್ ಅಸೆಟ್ ರೀಕನ್ಸ್ಟ್ರಕ್ಷನ್ ಕಂಪನಿ ಅದು 128 ಕೋಟಿ, ವಿಜಯಪುರ DCC ಬ್ಯಾಂಕ್ ಲಿಮಿಟೆಡ್ 56 ಕೋಟಿ, ಕೆನರಾ DCC ಬ್ಯಾಂಕ್ 51 ಕೋಟಿ, ಸೌತ್ ಕೆನರಾ DCC ಬ್ಯಾಂಕ್ 44 ಕೋಟಿ, ತುಮಕೂರು DCC ಬ್ಯಾಂಕ್ 44 ಕೋಟಿ, ಅರಿಹಂತ ಕ್ರೆಡಿಟ್ ಸೌಹಾರ್ದ ಸಹಕಾರ ಲಿಮಿಟೆಡ್ 42 ಕೋಟಿ, ಬೀರೇಶ್ವರ ಸೌಹಾರ್ದ ಕ್ರೆಡಿಟ್ ಸಹಕಾರ ಲಿಮಿಟೆಡ್ 6 ಕೋಟಿ. 557 ಕೋಟಿ ಸೆಕ್ಯೂರ್ಡ್ ಲೋನು, ಸುಮಾರು 22 ಕೋಟಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಅನ್ಸೆಕ್ಯೂರ್ಡ್ ಲೋನು. ಇದು ಇಷ್ಟು ಲೋನ್ ಆಗಿದೆ. ಇದು ಅಷ್ಟೇ ಅಲ್ಲ, ಇದು ನೋಡ್ರಿ, ಇದು ಗೌರ್ಮೆಂಟ್ ಕೊಡುವಂಥದ್ದು ಸುಮಾರು 253 ಕೋಟಿ ಟ್ಯಾಕ್ಸ್, ಸೆಂಟ್ರಲ್ GST, ಸ್ಟೇಟ್ GST ಮತ್ತು ಸೆಂಟ್ರಲ್ ಎಕ್ಸೈಸ್ ಕಸ್ಟಮ್ಸ್ ಅಂಡ್ GST, ಇನ್ಕಮ್ ಟ್ಯಾಕ್ಸ್ ಆಫೀಸರ್ ವಾರ್ಡ್, ಸೆಂಟ್ರಲ್ ಗೌರ್ಮೆಂಟ್ ಟ್ಯಾಕ್ಸಸ್ ಮತ್ತು ಡೆಪ್ಯೂಟಿ ಕಮಿಷನರ್ ಗೌರ್ಮೆಂಟ್ ಟ್ಯಾಕ್ಸಸ್, ಇದೆಲ್ಲ ಕೂಡಿ 253 ಕೋಟಿಗಳನ್ನ ಇವರು ಏನೋ ಬಾಕಿ ಉಳಿಸಿದಾರೆ. ಇದೆಲ್ಲ ಕೂಡಿ ಸುಮಾರು 900 ಕೋಟಿ ಆಗ್ತದೆ. 900 ಕೋಟಿ ಸಾಲ ಮಾಡಿದ್ರು. ಇವತ್ತು 3000 TCD ಒಂದು ಸಕ್ಕರೆ ಕಾರ್ಖಾನೆ ಮಾಡ್ತಾನಂದ್ರೆ ಮಷಿನರಿ ಖರ್ಚಾಗೋದು 125 ಕೋಟಿ ಸುಮಾರು. ಮೇಂಟೆನೆನ್ಸ್ ಒಂದು 80 ಕೋಟಿ ಅಂದ್ರೆ ಸುಮಾರು ನೀವು 180 ಕೋಟಿ ಅಥವಾ 190 ಕೋಟಿ ಒಳಗೆ ಒಂದು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಅದ್ರ ಮೇಂಟೆನೆನ್ಸ್ ಶುರು ಮಾಡ್ಬೋದು. ಆದ್ರೆ ಇಷ್ಟು 600 ಕೋಟಿ ತನಕ ಹೆಂಗೆ ಸಾಲ ಆಯ್ತು? ಇನ್ನೊಂದು ಫ್ಯಾಕ್ಟ್ ಆದ್ರೂ ಚೆಕ್ ಮಾಡಿದ್ರೆ ಏನ್ ಅನ್ಸಂದ್ರೆ 60 ಕೋಟಿ ಲೋನ್ ತಗೊಂಡಿದಾರ. ಏನಂತ ಹೇಳಿ? ಎಥನಾಲ್ ಫ್ಯಾಕ್ಟ್ರಿ ಮಾಡ್ಬೇಕಂತ ಹೇಳಿ. ಅಲ್ಲಿ ಇಡಿದವ್ರು ಹೋದ್ರೆ ಅಲ್ಲಿ ಇಥನಾಲ್ ಫ್ಯಾಕ್ಟ್ರಿನೇ ಇರಲಿಲ್ಲ. 60 ಕೋಟಿ ಎಲ್ಲಿ ಹೋಯ್ತು? ಯಾಕಂದ್ರೆ ಇವತ್ತು ನಮ್ಮ ಕನ್ಸ್ಟ್ರಕ್ಷನ್ ಲೋನ್ ಕೊಟ್ರೆ ಬ್ಯಾಂಕ್ನವ್ರು ಬೆನ್ ಹತ್ತಿ ಪ್ರತಿ ತಿಂಗಳು ಅಥವಾ ಪ್ರತಿ 15 ದಿನಕ್ಕೆ ಬಂದು ವಿಸಿಟ್ ಮಾಡ್ತಾರೆ, ನೀವು ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರೆ ಅಂತ ಹೇಳಿ. ಆದ್ರೆ ಈ DCC ಬ್ಯಾಂಕ್ನವ್ರು ಯಾಕೆ ಅದನ್ನ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಲ್ಲೋ ಅಥವಾ ವರ್ಕ್ ಮಾಡಿತಾ ಇದೆಯಲ್ಲೋ ಅಂತ ಯಾಕೆ ಮಾಡಲಿಲ್ಲ? 60 ಕೋಟಿಗಳನ್ನ ಇವ್ರು ತೆಗೆದುಕೊಂಡು ಯಾರು ವೆಂಡರ್ಸ್ ಇದ್ರು, ಹೈಟೆಕ್ ಇಂಜಿನಿಯರ್ ಕಂಪನಿ, ಎಥನಾಲ್ ಫ್ಯಾಕ್ಟ್ರಿ ಮಾಡುವಂತ ಕಂಪನಿ, ಆ ಕಂಪನಿಗೆ ಟ್ರಾನ್ಸ್ಫರ್ ಮಾಡಿ ಅಮರಾವತಿ ಯಾವುದು ಅಲ್ಲಿ ಬಾರಾಮತಿಯಲ್ಲಿರುವಂತ ಹೈಟೆಕ್ ಇಂಜಿನಿಯರಿಂಗ್ ಕಂಪನಿಗೆ ಇದು ದುಡ್ಡವನ್ನ ಸ್ಯಾಂಕ್ಷನ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಆಪಂದಿಟ್ ಬಂದದ. ಇದು ಇಡೀ ರೆಕಾರ್ಡ್ಸ್ ಒಳಗೂ ಅದ. ಮತ್ತ ಇದೆಲ್ಲ 700 ಕೋಟಿ ಸಾಲ ಆಗ್ಲಿಕ್ಕೆ ಏನದ? ಫೈನಾನ್ಷಿಯಲ್ ಇರ್ರೆಗ್ಯುಲೇಟರೀಸ್, ಸಿಕ್ಕಾಪಟ್ಟೆ ಇರ್ರೆಗ್ಯುಲೇಟರೀಸ್ ಅದ. ಮತ್ತು ಇಲ್ಲಿ ಹಣವನ್ನ ಪರ್ಸನಲ್ ಉಪಯೋಗ ಮಾಡ್ಕೊಂಡಿದ್ದಾರೆ. ಮತ್ತ ತಮ್ಮ ಇದರೇ ಉದ್ಯೋಗ ಸಲುವಾಗಿ ಈ ಹಣವನ್ನ ರಿರೂಟ್ ಮಾಡಿದ್ದಾರೆ.
ಇದರಿಂದ ಏನ್ ತಿಳಿತಿದೆ ಅಂದ್ರ ಈ ಕಂಪನಿಯನ್ನ ಲಾಸ್ ಮಾಡ್ಲಿಕ್ಕೆ ಪರ್ಪಸ್ಫುಲಿ ಡಿಫಾಲ್ಟರ್. ಯಾಕಂದ್ರ ಎಷ್ಟೋ ಕಂಪ್ನಿಗಳು ಲಾಸ್ ಆಗ್ತಾವ, ಉದ್ಯೋಗ ಮಾಡೋಳಗ ಎಲ್ಲರಿಗೂ ಲಾಭ ಆಗ್ತಂತಿಲ್ಲ. ಆದ್ರೆ ಇದ್ರೊಳಗೆ ಏನದ ಪರ್ಪಸ್ಫುಲಿ ಡಿಫಾಲ್ಟರ್ ಮಾಡಿದಾರೆ. ಈ ಹಣವನ್ನ ಬೇರೆ ಕಡೆ ರಿಕ್ರೂಟ್ ಮಾಡಿ ರೀರೂಟ್ ಮಾಡಿ ಹಣವನ್ನ ಸ್ವತಃ ಖರ್ಚಿಗೆ ಬಳಸಿಕೊಂಡು ಮತ್ತ ಈ ಸಕ್ಕರೆ ಕಾರ್ಖಾನೆಯನ್ನ ಸರಿಯಾಗಿ ನಡೆಸದೆ ಇಷ್ಟೊಂದು ಲಾಸ್ ತೋರಿಸಿದಾರ. ಲಾಸ್ ತೋರಿಸಿದ ಮೇಲೂ ಯಾವಾಗ ಇವರು 2017-19 NCLT ಹೋದ್ರು, ಅವಾಗಲಾದ್ರೂ NCLTಗೆ ಸರಿಯಾಗಿ ಅದನ್ನ ನೋಟಿಸ್ ತಗೊಳ್ಳಿಲ್ಲ. 2-3 ತಿಂಗಳು ಎಷ್ಟೋ ತಿಂಗಳವರೆಗೆ ನೋಟಿಸ್ ಅನ್ನು ರಿಸೀವ್ ಮಾಡ್ಕೊಳ್ಳಿಲ್ಲ. ಇಮೇಲ್ ಮೂಲಕ NCLT ಅವರು ನೋಟಿಸ್ ಕಳಿಸಿದ್ರು. ಮುಂದೆ ತಾವೇ ಇನ್ನು ನಡ್ಸಕ್ ಆಗಂಗಿಲ್ಲಪ್ಪ ಈ ಫ್ಯಾಕ್ಟರಿಯನ್ನ, ಇದು ಲಾಸ್ ಆಗ್ತದಂತ ತಿಳಿದಾಗ ಅವತ್ತು ಏನು ಈ ಸಕ್ಕರೆ ಕಾರ್ಖಾನೆಯ ಮುಖ್ಯ ಪ್ರಮೋಟರ್ ಯಾರ್ಯಾರು ಇದ್ರು, ಇದು ರಮೇಶ್ ಜಾರಕಿಹೊಳಿ ಕುಟುಂಬದವರೇ ಒಂದು ಪ್ರಮೋಟ್ ಮಾಡಿದಂತ ಒಂದು ಸಕ್ಕರೆ ಕಾರ್ಖಾನೆ. ಇವತ್ತು ನೋಡ್ಬೋದು ಈ ಸಕ್ಕರೆ ಕಾರ್ಖಾನೆಯ ಮುಖ್ಯ ಯಾರ್ಯಾರು ಅಂದ್ರ ರಮೇಶ್ ಲಕ್ಷ್ಮಣ್ ಜಾರಕಿಹೊಳಿ, ವಸಂತ್ ವೀರೇಂದ್ರಗೌಡ ಪಾಟೀಲ್, ಅಂಬಿರಾವ್ ಪಾಟೀಲ್, ಅವರ ಮಕ್ಕಳು, ಅವರ ಕುಟುಂಬದ ಇತರೆ ಸದಸ್ಯರು ಎಲ್ಲ ಇದ್ರು. ಇವ್ರ ಕುಟುಂಬದ ಸದಸ್ಯರು ಕೂಡ ಸುಮಾರು 70% ಶೇರ್ ಹೋಲ್ಡಿಂಗ್ ಈ ಸೌಭಾಗ್ಯ ಸಕ್ಕರೆ ಕಾರ್ಖಾನೆ ಇರ್ಲಿತ್ತು. ಯಾವಾಗ ಇದು ಲಾಸ್ ಆಗ್ತಿದೆ 2019 ಇವ್ರು ಏನ್ ಮಾಡ್ತಾರಂದ್ರ, ಇವರೆಲ್ಲ ಕುಟುಂಬದ ಸದಸ್ಯರು ಏನು ಡೈರೆಕ್ಟರ್ ಆಗಿದ್ರು, MD ಆಗಿದ್ರು, ಇವರು ROC ಡಿಫಾಲ್ಟ್ ಅಂತ ತೋರಿಸಿ ತಾವು ಡೈರೆಕ್ಟರ್ಶಿಪ್ ನಿಂದ ಹೊರಗೆ ಬರ್ತಾರ. ಹೊರಗೆ ಬಂದು ಯಾರೋ ಸಂಬಂಧ ಪಡೆದಿರುವಂತ ಇಬ್ಬರು ಜನರು, ಯಾವಾಗ NCLTಗೆ ರೆಸೊಲ್ಯೂಷನ್ ಪ್ರೊಸೆಸ್ ಹೋಯ್ತಲ್ಲ, ಸಂಬಂಧ ಪಡೆದವರು ಇಬ್ರು ಯಾರು ದುರ್ಗಿನವರು ಮತ್ತು ದುರ್ಗಿ ಪೂಜಾರಿ ಅಂತ ಹೇಳಿ ಇಬ್ರು ಜನರು ಡೈರೆಕ್ಟರ್ ಆಗಿ ಉಳಿತಾರ. ಪ್ರಮೋಟರ್ ಯಾರು ಇದ್ರು. ಆದ್ರ ಒಂದು ಕಂಪನಿ ಒಳಗೆ ಕಾಯ್ದೆ ಅದ. ಮತ್ತ ಯಾವತ್ತಿವತ್ತು DCC ಬ್ಯಾಂಕಿಂದ ಅಥವಾ ಬ್ಯಾಂಕಿಂದ ಲೋನ್ ತಗೊಳ್ಳುವಾಗ ಅವರೊಂದು ಬಾಂಡ್ ಪೇಪರ್ ಅನ್ನು ತಗೊಂಡಿರ್ತಾರೆ. ಈ ಸಾಲ ತೀರಿಸುವ ತನಕ ಇವರೇ ಅದರ ಡೈರೆಕ್ಟರ್ ಆಗಿ ಉಳಿಬೇಕು ಅನ್ನುವಂತ ಬಾಂಡ್ ತಗೊಂಡಿರ್ತಾರ. ಬಟ್ ಆ ಎಲ್ಲ ನಿಯಮಗಳನ್ನು ತೂರಿ ಇವರು ಡೈರೆಕ್ಟರ್ ಇಂದ ಹೊರಗೆ ಬಂದು ಇದನ್ನ ಕಂಪನಿಯ NCLTಗೆ ದಿವಾಳಿ ಕೋರದನ್ನ ಇನ್ಸಾಲ್ವೆನ್ಸಿಗೆ ಕಳಿಸ್ತಾರ ಮತ್ತು ಹಲವಾರು ಅಡೆತಡೆಗಳನ್ನು ಮುಗಿಸ್ಕೊಂಡು ಇದು 2024-25 ಅನ್ಸುತ್ತೆ ಇದನ್ನ ರೇಡಿಯಂಟ್ ಕಂಪನಿ ಅವರು ಸುಮಾರು 200 ಕೋಟಿಗೆ ಖರೀದಿ ಮಾಡಿದ್ದಾರೆ. ಮತ್ತ ಇದಕ್ಕಿಂತ ಮೊದಲು ಏನು ಬೆಳ್ಳಿ ಪ್ರಕಾಶ್ ಅವರು ಏನ್ ರಿಕವರಿ ಮಾಡಕಂತ ಹೇಳಿ ಒಂದು ಲೆಟರ್ ಕಳಿಸಿದ್ರು. ಇದಕ್ಕಿಂತ ಮೊದಲು ಹೇಳ್ಬೇಕಂದ್ರೆ ರೇಡಿಯಂಟ್ ಕಂಪನಿ 200 ಕೋಟಿಗೆ ಇದನ್ನ ಖರೀದಿ ಮಾಡಿತು ಮತ್ತು ಖರೀದಿ ಮಾಡಿ ಇವತ್ತು ಏನು ಲಕ್ಷ್ಮೀ ನರಸಿಂಹ ಶುಗರ್ಸ್ ಪ್ರೈವೇಟ್ ಲಿಮಿಟೆಡ್ ಇವತ್ತು ಇದನ್ನ ನಡೆಸಲಿಕ್ಕೆ ತಗೊಂಡಿದ್ದಾರೆ ಇಂಥ ಕಂಪನಿಯನ್ನ. ಮತ್ತು ಈ ಕಂಪನಿ ಲೋನ್ ಕೊಡಲಿಕ್ಕೆ ಇವತ್ತು DCC ಬ್ಯಾಂಕ್ಗಳು ಸಜ್ಜಾಗಿ ನಿಂತಿದ್ದಾವೆ. ಮತ್ತೆ DCC ಬ್ಯಾಂಕ್ಗಳು ವಿಚಾರ ಮಾಡಬೇಕು, ಇಂಥ ಕಂಪನಿ ಇದ ಇನ್ಕಮ್ ಅದೇನಾ? ಯಾಕಂದ್ರ 17, 18, 19 ಈ ಸಾಲಿನ ಈ ಫ್ಯಾಕ್ಟರಿಯ ನೋಡಿದ್ರ 2018 17 ಕೋಟಿ, 2019 30 ಕೋಟಿ ಲಾಸ್ ತೋರಿಸಿದ ಈ ಸಕ್ಕರೆ ಕಾರ್ಖಾನೆ. ಇದನ್ನೆಲ್ಲ ನೋಡಿದ್ರೆ ಇದು ರಿಕವರಿ ಸಾಧ್ಯನೇ ಇಲ್ಲ. ಯಾಕಂದ್ರೆ ಈಗಾಗಲೇ ಈ ವರ್ಷ ನಮ್ಮ ಎಲ್ಲ ಸಕ್ಕರೆ ಕಾರ್ಖಾನೆಗಳು ಅವ್ರ ಎಸ್ಟಿಮೇಟ್ ಕಡಿಮೆ ಕಬ್ಬನ್ನು ನುರಿಸಿದವ ಮತ್ತು ಇಳುವರಿನೂ ಕಡಿಮೆ ಅದ. ಮತ್ತು ಇಷ್ಟೊಂದು ಈ ಸಕ್ಕರೆ ಕಾರ್ಖಾನೆಗೆ ಅತಿ ಕಳಂಕಿತ ಒಂದು ಸಕ್ಕರೆ ಕಾರ್ಖಾನೆ, ರೈತರಿಗೆ ಇದು ಬಿಲ್ಲನ್ನು ಕೊಟ್ಟಿಲ್ಲ. ಇಲ್ಲಿ ರೈತರು ಈ ಸಕ್ಕರೆ ಕಾರ್ಖಾನೆಗೆ ಕಬ್ಬನ್ನ ಕಳಿಸುವ ಚಾನ್ಸಸ್ ಬಹಳ ಕಡಿಮೆ ಅದ. ಮತ್ತು ಬ್ಯಾಂಕಿಗಳಿಗೆ ಏನು ಇವರು ಸೆಕ್ಯೂರಿಟಿ ಕೊಡಾಕ್ತಾರಲ್ಲ ಅದನ್ನ ಸೀಸ್ ಮಾಡುವಂತ ಪರಿಸ್ಥಿತಿ ಒಳಗಾರೇನಾ? ಯಾಕಂದ್ರ ಬೆಳ್ಳಿ ಪ್ರಕಾಶ್ ಅವರು ಅಪೆಕ್ಸ್ ಬ್ಯಾಂಕ್ ಇಂದ ಏನ್ ಲೋನ್ ಕೊಟ್ಟಾರಲ್ಲ, DCC ಒಂದು ಲೆಟರ್ ಬರೆದ್ರು 2021 DC ಬರೋ ಲೆಟರ್ ಏನ್ ಬರೆದ್ರು ಅಂದ್ರ, ನಮಗ ಒಂದು ಲೋನ್ ಕಟ್ತಾ ಇಲ್ಲ ಈ ಫ್ಯಾಕ್ಟರಿ ಅವರು, DC ಅವರು ಈ ಫ್ಯಾಕ್ಟರಿಯನ್ನ ಸೀಸ್ ಮಾಡ್ಬೇಕಂತ ಹೇಳಿ. ಆದ್ರ ಜಾರಕಿಹೊಳಿ ಕುಟುಂಬ ಇಷ್ಟೊಂದು ರಾಜಕೀಯವಾಗಿ ಒಂದು ಇನ್ಫ್ಲೂಯೆನ್ಸ್ ಅದಲ್ಲ, DC ಅವರು ಅವಾಗ ಫ್ಯಾಕ್ಟರಿಯನ್ನ ಸೀಸ್ ಮಾಡಕ್ ಆಗ್ಲಿಲ್ಲ. ಮತ್ತ ಇನ್ನೊಂದು ಎಲ್ಲ DCC ಬ್ಯಾಂಕ್ಗಳಿಗೆ ನಾನು ಒಂದು ಕೇಳುವುದೇನಂದ್ರ, ಬೀರೇಸಿ ಸವಾರ ಸಹಕಾರ ಕ್ರೆಡಿಟ್ ಅವರು
ಇವರು ತಮ್ಮ ಏನು ಪರ್ಸನಲ್ ಗ್ಯಾರಂಟಿ ಕೊಟ್ಟಿದಾರಲ್ಲ ರಮೇಶ್ ಜಾರಕಿಹೊಳಿ ಅವರು ಒಂದು 5 ಎಕರೆ ಜಮೀನನ್ನ, ಆ ಜಮೀನನ್ನು ಮಾರಿ ಇವತ್ತು 7 ಕೋಟಿ ರೂಪಾಯಿನ ಅವ್ರು ರಿಕವರಿ ಮಾಡ್ಕೊಂಡಿದ್ದಾರೆ. ಆದ್ರೆ ಉಳಿದ DCC ಬ್ಯಾಂಕ್ಗಳು ರಿಕವರಿ ಮಾಡ್ಲಿಕ್ಕೆ ಒಂದು NCLT ಹೋಗಿದಾರ, ಆದ್ರ ಯಾವುದೇ ಪ್ರೆಷರ್ ಅಥವಾ ಯಾವುದೇ ಗಡಿಬಿಡಿ ಮಾಡದ ಅದನ್ನು ಫಾಸ್ಟ್ ಆಗಿ ಪ್ರೊಸೀಡ್ ಮಾಡಕ್ ತಯಾರಿಲ್ಲ. ಅತಿ ನಿಧಾನವಾಗಿ ಪ್ರೊಸೀಡ್ ಮಾಡ್ತಾ ಇದಾರ, ಅಥವಾ ಇದನ್ನ ನೋಡಿದ್ರೆ ಇವರು ರಿಕವರಿ ಮಾಡುವಲ್ಲಿ ಇಂಟ್ರೆಸ್ಟ್ ಇಲ್ಲ ಅನ್ನೋ ಹಂಗಾಗಿದೆ. ಇಂಥ ಕಂಪ್ನಿ ಇವತ್ತು ನೀವು ಈ ಕಂಪ್ನಿಯಿಂದ ನಿಮ್ಮ ಹಣವನ್ನ ರಿಕವರಿ ಮಾಡಕ್ ಸಾಧ್ಯ ಇಲ್ಲ. ರಿಕವರಿ ಮಾಡ್ಕೊಂಡ್ರು ಇನ್ಕಮ್ ಇಲ್ಲದಂತ ಕಂಪ್ನಿ, ಯಾವುದೇ ಡಾಕ್ಯುಮೆಂಟ್ಗಳು ಸರಿಯಾಗಿ ಇಲ್ಲದಂತ ಒಂದು ಹಗರಣದಿಂದ ಭರಿತವಾದಂತ ಒಂದು ಸಕ್ಕರೆ ಕಾರ್ಖಾನೆಯನ್ನ ಲೋನ್ ಕೊಡ್ತಾ ಇದ್ದೀರಿ, ಮತ್ತು ಇದು ರಿಕವರಿ ಮಾಡುವಂತ ಯಾವುದೇ ಹೋಪ್ಸ್ಗಳು ನಿಮ್ಮಲ್ಲಿ ಇಲ್ಲ. ಅದಕ್ಕೆ ಇಂಥ ಕಂಪ್ನಿಗೆ ನಾನು ಲೋನ್ ಕೊಡಬಾರ್ದು ಅಂತ ಹೇಳಿ DCC ಬ್ಯಾಂಕ್ಗೆ ಆಲ್ರೆಡಿ ಒಂದು ತಿಂಗಳಿಂದ ಈ ಎಲ್ಲ ದಾಖಲೆಗಳನ್ನ ಅವ್ರಿಗೆ ಕೊಟ್ಟು ಇದನ್ನ ಕೊಡಬಾರ್ದು ಅಂತ ಹೇಳಿದೀನಿ. ಆದ್ರೂ ಎಲ್ಲ ನಿಯಮ ಬಾಹಿರವನ್ನು ತೋರಿ, ಯಾಕಂದ್ರೆ ಈಗಾಗಲೇ ಹೊಸ ಏನು DCC ಬ್ಯಾಂಕ್ ಅಧ್ಯಕ್ಷ ಆಗಿದಾರಲ್ಲ, ಈ ರಾಜಕೀಯದ ಒಂದು ಕೃಪಾಶೀರ್ವಾದದಿಂದ DCC ಬ್ಯಾಂಕ್ ಅಧ್ಯಕ್ಷ ಆಗಿದ್ದಾರೆ. ಅಧ್ಯಕ್ಷರಾಗಿ ಒಂದು 2-3 ತಿಂಗಳಾಗಿಲ್ಲ. ಈ 2-3 ತಿಂಗಳೊಳಗೆ ಈ 2 ಕಂಪನಿಗಳಿಗೆ ನಿಯಮ ಬಾಹಿರವಾಗಿ ಒಂದು ಲೋನ್ ಕೊಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಯಾಕೆ ಎಲ್ಲರೂ ಕೇಳುದು, ಯಾಕೆ ಇವ್ರು ಲೋನ್ ಕೊಡಾಕ್ ಹಿಂಗ್ ಮಾಡತಾರ ಅಂತಂದ್ರೆ, ನಾನು ಎಲ್ಲಾ ಅಧಿಕಾರಿಗಳು ವಿಚಾರಿಸಲಾಗಿ ಏನ್ ಹೇಳ್ತಾರಂದ್ರ ಎಲ್ಲ ಡೈರೆಕ್ಟರ್ಗಳಿಗೆ ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ, ಅದಕ್ಕೆ ಎಲ್ಲರೂ ಸುಮ್ಮನೆ ಅದಾರ. ದೊಡ್ಡ ಡೈರೆಕ್ಟರ್ ಅದಾರ DCC ಬೆಳಗಂಗೆ, ಯಾಕೆ ಅವರು ಇದ್ರ ಧ್ವನಿ ಎತ್ತಿಲ್ಲ? ನನ್ಗೇನೋ ಒಂದು ಸಂಶಯ ಆಯ್ತಂದ್ರ ರಮೇಶ್ ಕತ್ತಿ ಅವರು ರಾಜೀನಾಮೆ ಕೊಟ್ಟರು. ಯಾಕೆ ರಾಜೀನಾಮೆ ಕೊಟ್ಟರು ಅಂದ್ರೆ ಮೋಸ್ಟ್ಲಿ ಈ ಲೋನ್ ಸಲುವಾಗಿನೇ ತಾವು ಸೈನ್ ಮಾಡಕ್ ಸಾಧ್ಯ ಇಲ್ಲ ಇಂಥ ಲೋನ್ಗಳಿಗೆ ಅಂತ ತಿಳ್ಕೊಂಡೇನೆ ರಾಜೀನಾಮೆ ಕೊಟ್ಟಿದ್ರು ಅಂತ ಹೇಳಿ ನಮ್ಗೆ ಈಗ ಅನ್ಸುತ್ತೆ. ಆದ್ರ ಈಗಿನ ಡೈರೆಕ್ಟರ್ಗಳು ಅಧ್ಯಕ್ಷರು ಒಂದು ಕಿಕ್ ಬ್ಯಾಕ್ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲರಿಗೆ ಕೇಳಿ ಬರ್ತಾ ಇದೆ. ಅದಕ್ಕೆ ಈಗಾಗಲೇ ನಾನು ನಬಾರ್ಡ್ಗೆ ಇದ್ರ ಬಗ್ಗೆ ಲೆಟರ್ ಬರೆದಿದ್ದೀನಿ. ಯಾಕಂದ್ರೆ DCC ಬ್ಯಾಂಕ್ ನಬಾರ್ಡ್ ಕೃಷಿಗಷ್ಟೇ ಲೋನ್ ಕೊಡಬೇಕು ಅನ್ನುವಂತ ಒಂದು ನಿಬಂಧನೆ ಇದೆ. ಮತ್ತು ನಮ್ಮ DCC ಬೆಳಗಾಂ ಒಂದು ಒಳ್ಳೆಯ ಬ್ಯಾಂಕ್ ಆಗಿತ್ತು, A ಗ್ರೇಡ್ ಬ್ಯಾಂಕ್ ಆಗಿತ್ತು. ಈ ಎಲ್ಲ ಕಾರಣಗಳಿಂದ DCC ಬ್ಯಾಂಕ್ ಇವತ್ತು ಡಿಗ್ರೇಡ್ ಆಗೋ ಚಾನ್ಸಸ್ ಅದ. ಮತ್ತು DCC ಬ್ಯಾಂಕ್ನಲ್ಲಿ ಸುಮಾರು 5,000 to 6,000 ಕೋಟಿ ಡಿಪಾಸಿಟ್ ಅದ. ಪಾಪ ಶ್ರಮಿಕ ಬಡವರ್ಗದವರು, ಸುಶಿಕ್ಷಿತರು, ದುಡ್ದವರು ಡಿಪಾಸಿಟ್ ಮಾಡಿದಾರ. ಇವತ್ತು ಏನಾದರೂ ಇವರು ಬ್ಯಾಂಕ್ನವರು ಈ ಲೋನ್ ಸ್ಯಾಂಕ್ಷನ್ ಮಾಡ್ಲಿಕ್ಕೆ ಮುಂದಾದ್ರ ಡಿಪಾಸಿಟರಿಗೆ ಈ ಬ್ಯಾಂಕ್ ದಿವಾಳಿ ಹೇಳ್ತದ ಅನ್ನುವಂತ ಒಂದು ಏನಾದರೂ ಗೊತ್ತಾದ್ರ ಡಿಪಾಸಿಟ್ ಎಲ್ಲ ತಮ್ಮ ಡಿಪಾಸಿಟ್ಗಳನ್ನ ಹಿಂತೆಗೆದುಕೊಳ್ಳುವಂತ ಬಹಳ ಚಾನ್ಸ್ ಅದ. ಅದಕ್ಕೆ ಎಲ್ಲ ಅಧ್ಯಕ್ಷರಿಗೆ ಒಂದು ಮನವಿ ಮಾಡ್ಕೊಳ್ಳೋದು, ಸರಿಯಾಗಿ ಇದನ್ನ ಡಾಕ್ಯುಮೆಂಟ್ಗಳನ್ನ ಪರೀಕ್ಷೆ ಮಾಡಿ ಮತ್ತು ಬ್ಯಾಂಕಿನ ಅಭಿವೃದ್ಧಿ ದೃಷ್ಟಿ ಇಟ್ಕೊಂಡು ಇದನ್ನ ಲೋನ್ ಸ್ಯಾಂಕ್ಷನ್ ಅನ್ನ ಮಾಡೋದು ನಿಲ್ಲಿಸ್ಬೇಕಂತ ಕೇಳ್ಕೊಳ್ತೀನಿ. ನೀವೇನಾದ್ರೂ ಇದೇ ಲೋನ್ ಸ್ಯಾಂಕ್ಷನ್ ಮಾಡಕ್ ಮುಂದಾದ್ರ ಕೋರ್ಟಿಗೆ ಹೋಗ್ತೀನಿ. ಕೋರ್ಟಿಗೆ ಹೋಗಿ ಒಂದು ಸೆಪರೇಟ್ ಇಂಡಿಪೆಂಡೆಂಟ್ ಬಾಡಿ ಈ ಡಾಕ್ಯುಮೆಂಟ್ಗಳನ್ನ ಪರಿಶೀಲಿಸಿ ಲೋನ್ ಸ್ಯಾಂಕ್ಷನ್ ಮಾಡಬೇಕು. ಮುಂದಾದ್ರೂ ಇಂಡಿಪೆಂಡೆಂಟ್ ಬಾಡಿ ಇವರ ಮಾಡುವಂತ ಎಲ್ಲ ನೋಟುಗಳನ್ನ ದಾಖಲೆಯನ್ನ ಪರಿಶೀಲಿಸಿ ಮುಂದೆ ಹೋಗುವಂತ ಒಂದು ವ್ಯವಸ್ಥೆ ಆಗ್ಬೇಕಂತ ಹೇಳಿ ಕೋರ್ಟ್ಗೆ ಹೋಗ್ಬೇಕಂತ ಮಾಡಿದೀನಿ. ಅದರದ ಇದೇ ನನ್ನ ಈ ಪ್ರೆಸ್ ಮೀಟ್ ಮಾಡುವಂತ ಒಂದು ಉದ್ದೇಶ. ಯಾರು 3 ಡೈರೆಕ್ಟರ್ ಅದಾರ. ಆ ಕಂಪ್ನಿನ ಬೇನಾಮಿ ಅದ ಅಲ್ರಿ. ನೀವು 4 ತಿಂಗಳು ಒಂದು ಫ್ಯಾಕ್ಟ್ರಿ ಒಂದು ಕಂಪ್ನಿ ತೆಗಿತೀರಿ, ಯಾರಾದ್ರೂ ನಿಮ್ಗೆ 185 ಕೋಟಿ ರೂಪಾಯಿ ಲೋನ್ ಕೊಡ್ತಾರ? ಕೊಡಂಗಿಲ್ಲ. ಇದ್ರ ಹಿಂದೆ ರಾಜಕೀಯ ಉದ್ದೇಶಗಳದ ಮತ್ತು ಅವರು ಏನೂ ಅನುಭವ ಇಲ್ಲ. ಆ 3 ಡೈರೆಕ್ಟರ್ ಅನುಭವ ಇಲ್ಲ, ಒಂದು ಕಂಪ್ನಿ ಕಟ್ಟಿದಾರ. ಕೆಲವೊಂದಿಷ್ಟು ಸೊಸೈಟಿಗಳು ಹೇಳಿದ್ರೆ ಕೆಲವೊಂದಿಷ್ಟು 8-9 ನೈಜವಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ. ನಾನು ಅಲ್ಲಿ ಹೋಗಿ ನೋಡ್ರಿ 9 PKPS ಇದು ನ್ಯೂಸ್ ಪೇಪರ್ದಾಗ ಬಂದದ, ಎಲ್ಲರೂ ಮರ್ತಿರ್ಬೇಕಿದು.
9 PKPS ದಾವ ಅಲ್ಲಿ ಇಲ್ಲೇ ಇಲ್ಲ. ಅಲ್ಲಿಂದ ಬೇನಾಮಿದಾರರು ದುಡ್ಡು ತಗೊಂಡು ಅದಕ್ಕೆ ಇನ್ವೆಸ್ಟ್ ಮಾಡಿದಾರೆ. ಅಲ್ಲಿಂದನೇ ಮತ್ತೆ ಕ್ಯಾಶ್ ತಗೊಂಡು ಫ್ಯಾಕ್ಟ್ರಿಗೆ ಇನ್ವೆಸ್ಟ್ ಮಾಡಿದ್ದಾರೆ. ಇನಿಷಿಯಲಿ ಫ್ಯಾಕ್ಟ್ರಿಯನ್ನ ಪ್ರಾರಂಭ ಮಾಡಲಿಕ್ಕೆ ಸುಮಾರು 100 ಕೋಟಿ ಇರೋದು. ಆದ್ರೆ ಈ DCC ಬ್ಯಾಂಕ್ ಅಧ್ಯಕ್ಷರು ಕೇಳಿಲ್ಲ, ಈ ದುಡ್ಡು ಎಲ್ಲಿಂದ ಬಂತು ಅವ್ರು ತೋರಿಸ್ಕೊಡ್ಲಿ. ಪರ್ಸೆಂಟೇಜ್ ಅದೇ ಅವ್ರದ್ದು. ಇದು ಫ್ಯಾಕ್ಟ್ರಿಯ ಒಂದು ಏನು ಆನ್ಯುವಲ್ ರಿಪೋರ್ಟ್ ಇರ್ತದಲ್ಲ, ಆನ್ಯುವಲ್ ರಿಪೋರ್ಟ್ನಲ್ಲಿ ಬಂದಂತ ಪರ್ಸೆಂಟೇಜ್ ಆಫ್ ಶೇರ್ ಹೋಲ್ಡಿಂಗ್, ಇಷ್ಟು ಶೇರ್ ಹೋಲ್ಡರ್ ಮಾಡ್ತಾರೆ ಇವರು. ಲೀಗಲ್ ಇದೆ, ನಾನೇನು ಇದನ್ನು ಡಾಕ್ಯುಮೆಂಟ್ಸ್ ಅದ ನನ್ನ ಹತ್ರ. ಇಷ್ಟು ಪರ್ಸೆಂಟೇಜ್ PKPS ಎಲ್ಲಿದಾವ್ ತೋರಿಸ್ಕೊಡ್ರಿ. ಆ PKPS ಅಧ್ಯಕ್ಷರನ್ನ ಕೆಲವೊಂದು ಅಧ್ಯಕ್ಷರನ್ನ ಮಾತಾಡಿಸಿದೀನಿ, ಏನಾಯ್ತು ಅಂತ. ಯಾಕಂದ್ರೆ ಅವರು ED-ದವ್ರು ಅವ್ರು ಬಂದು ಎಂಕ್ವೈರಿ ಮಾಡಿದಾರ. ಹಲವಾರು PKPS ದವ್ರನ್ನ ED-ದವ್ರು ಬಂದು ಎಂಕ್ವೈರಿ ಮಾಡಿದಾರ. ಅವ್ರು ನಿಜ ಹೇಳಿದಾರ. ಅವ್ರು ಮುಂದೆ ಹೇಳಿದಾರ ಅಂದ್ರೆ, ಒಬ್ರು ಬಂದು ನಮಗೆ 50 ಲಕ್ಷದ ಬ್ಯಾಗ್ ಕೊಟ್ಟರು, ಇನ್ನೊಬ್ರು ಬಂದು ಬ್ಯಾಗ್ ತಗೊಂಡು ಹೋದ್ರು.